ನಾವು ಕಷ್ಟದಲ್ಲಿದ್ದಾಗ ಯಾರು ಇರ್ಲಿಲ್ಲ ಸರ್. ಸಾವು ಬಂದ್ರೆ ಪರವಾಗಿಲ್ಲ, ದುನಿಯಾ ಬಿಡಬಾರ್ದು ಅಂತ ಸಾವಿಗೆ ಕೈ ಇಟ್ಬಿಟ್ಟು ಹೊರಗಡೆ ಬಂದೆ ದುನಿಯಾ. ಕೆಲವು ಮಟ್ಟದ ಜನ ಅಂತ ನಮ್ಮನ್ನು ಎಷ್ಟೋ ಜನ ಮನೆ ಒಳಗೆ ಕೂಡ ಸೇರಿಸ್ತಾರಲ್ಲ. ನಾನು ಡ್ರಗ್ ಅಡಿಕ್ಟ್ ಆಗಿದೆ ಅಂತೆಲ್ಲ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ನಾನು ಆ ಭಗವಂತನ ಕ್ಷಮಿಸೋದಿಲ್ಲ ಅವನನ್ನು ಅಷ್ಟು ಬೇಗ ಹೇಳ್ಕೊಂಡು ಹೋಗಿದ್ದೆ. ನನ್ನಲ್ಲಿ ಯಾರು ಇದು ಮಾಡ್ಬೇಡ ಅದು ಮಾಡ್ಬೇಡ ಅಂತ ಹೇಳಿಲ್ಲ. ಇದು ನಿನ್ ಬಾಳು, ನೀನ್ ಬಾಳು ಅಂತ ಹೇಳಿದ್ರು. ನೀಲಮತಿಗೆ ಏನ್ ನೋವಾಗಿದೆ ಅಂತ ಒಬ್ರು ಕೇಳಲಿಲ್ಲ. I still think that is alive. Are you ready to watch your own life? Waiting for it. I need an ambulance. ಶ್ರೀರಾಮನು ಮನೆಗೆ ಬಂದನು ಅಂತ ಬರೋದು. ನಾನು ಸರ್ ಅಂದೆ. ಅಂಬರೀಷನು ಮನೆಗೆ ಹೋದನು. ಇಲ್ಲೂ ಬಂದವನಲ್ಲ ಸರ್. ಐ ಲವ್ ಯು ದೊಡ್ಡ, ಐ ಲವ್ ಯು. ಯಾಕ ನಿನ್ ಸೊಗೆ ಬರ್ಬಾರ್ದು. ಸರ್ ಏನ್ ಕಡಿದು ನಮ್ಗೆ ಇವತ್ತು ಅದ್ ನೋಡ್ತಾ ಇರುವಾಗ ಸುಮ್ಮನೆ ಡೋರ್ ಓಪನ್ ಆದಾಗ ನಮ್ಮ ಅಪ್ಪ ಬಂದಿದ್ರೆ ಹೆಂಗಿರೋದು ಅಂತ ಅನಿಸ್ತು. ಮನಿ ಪವರ್ ಇದ್ದವ್ರು ಮಾತ್ರ ಇಂಡಸ್ಟ್ರಿಗೆ ಎಂಟರ್ ಆಗೋದು. ಸರಿ ಅಂತ ಹೇಳಿ ಲೈಟ್ ಬಾಯ್ ಸೇರ್ಕೊಂಡು ದ ಫಸ್ಟ್ ಡೇ ನಾನು ಕೂತ್ಕೊಳ್ಳೋ ಚೇರೆ ಓದ್ಬಿಟ್ರು ನನಗೆ. ಊಟ ಇಲ್ಲದೆ ಹೋದಾಗ ಏನೆಲ್ಲ ತಿನ್ಬಿಟ್ಟಿದೀವಿ ಸರ್. ಮದುವೆ ಮನೆಯಲ್ಲಿ ಊಟ ಮಾಡಿ ಈಚೆ ಬಿಸಾಕಿರೋ ಊಟ ತಿನ್ಬಿಟ್ಟಿದೀವಿ ನಾವು. ನಾವು ನಿರ್ಗತಿಕರಾದ್ರೂ ಪರವಾಗಿಲ್ಲ, ನನ್ನ ಮಗಳನ್ನು ಉಳಿಸ್ಕೊಟ್ಬಿಡು ಸಾಕು, ಅಷ್ಟೇ ಬೇಡ್ಕೊಂಡಿದ್ದು. ಗುರು ಉಳಿಸ್ಕೊಟ್ಬಿಟ್ಟ. ಜೀವನದಲ್ಲಿ ಎರಡು ತರ ಹಸು ಇರುತ್ತೆ. ಒಂದು ಒಂದೊಂದೊಂದೊಂದೊಂದು ಇಮೋಷನ್ ನೀವು ಹಿಂಗೆ ಹಿಂತರ್ತಾ ಇದ್ರೆ ಈ ಕಾರ್ಯಕ್ರಮ ಸೈಲೆಂಟ್ ಮಾಡಿಸ್ಬಿಡತ್ ಸರ್. ಈ ಲೈಫ್ ನೋಡಿದಾಗ ನಿಮ್ ಲೈಫ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಹ್ಯಾಪಿ, ಇಟ್ಸ್ ಗೋನ್ ಟು ಬಿ ಎ ವಂಡರ್ಫುಲ್ ಜರ್ನಿ. ಇನ್ನು ಮೇಲೆ ನಿಜವಾಗ್ಲೂ ನೀವು ಮತ್ತೆ ಸ್ಟಾರ್ಟ್ ಅಂತ ಅನ್ಕೋಬೇಕು, ಬೇರೆ ತರನೇ ಕೆಲಸ ಮಾಡಿ. 0 ಸರ್ ಅಷ್ಟೇ. ಪ್ರತಿದಿನ ಇಸ್ ಅ ನ್ಯೂ ಚಾಪ್ಟರ್, ಎಂಜಾಯಿಂಗ್ ಇಟ್. ಎಲ್ಲಿ ತನಕ ನನ್ನ ಕರ್ಕೊಂಡು ಹೋಗುತ್ತೆ ಅಲ್ಲಿ ತನಕ ಜೀವನ ಮಾಡ್ತೀನಿ. ಪ್ರೊಫೆಷನಲಿ ಚೆನ್ನಾಗಿದ್ದಿದೆ, ಪರ್ಸನಲಿ ನಾಟ್ ಸೊ ಓಕೆ. Even if I stop my breathing at this moment, I will finish my life with a lot of satisfaction. ನೀವ್ ಇದ್ರೆಲ್ಲ ಫೋಟೋ ಇಡ್ತಿರಲ್ಲ, ಆ ಫೋಟೋ ದೊಡ್ಡದು ಮಾಡಿ ನನಗೆ ಕೊಟ್ಬಿಡಿ, ನಾನು ಪೂಜೆ ರೂಮಲ್ಲಿ ಇಟ್ಕೋತೀನಿ.